ಒಂದ್ಸಲ ಮೈ ಜುಮ್ ಅನ್ನುತ್ತೆ. ನಿಜವಾಗ್ಲೂ ಒಂದೊಂದು ಸತಿ ನಾನು, ಏಕೆಂದರೆ ಇವತ್ತಿನ ಕಾಲದಲ್ಲಿ ನಮ್ಮ ಕುಟುಂಬ ದೈವದ ಇದರಲ್ಲೇ ತುಂಬ ನಂಬಿಕೆ ಇದ್ರೂ, ಬಟ್ ನಂಬ್ತೀವಿ ದೈವದ ಇದು. ಬಟ್ ಎಲ್ಲೋ ಒಂದು ಸತಿ ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿದಾಗ್ಲೂ ನಮ್ಮಲ್ಲೂ ಒಂದು ಸತಿ ಹೌದಾ ನಿಜಾನಾ ಇಲ್ವಾ ಅಂತ ನಮಗೂ ಒಂದು ಡೌಟ್ಗಳು ಬರುತ್ತೆ. ಆದರೆ ಅವತ್ತು ಕಣ್ಣಲ್ಲಿ ನನಗೆ ನೋಡಿದಾಗ ಇಂಥದ್ದಿದು, ಯಾಕೆಂದರೆ ನಮ್ಮಮ್ಮ ಯಾವಾಗಲೂ ಆಸೆ ಪಡೋರು ನಾನು ಮುತ್ತೈದೆ ಆಗಿ ಹೋಗಬೇಕು, ಮುತ್ತೈದೆ ಆಗಿ ಹೋಗಬೇಕು ಅಂತ. ಅಪ್ಪನಿಗೂ ಒಂದು 2-3 ಸತಿ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗಿತ್ತು. ಅವಾಗೆಲ್ಲ ನಮ್ಮಮ್ಮ ಅವರು ರಾಜರಾಜೇಶ್ವರಿ ಮತ್ತು ಶಿವನಲ್ಲಿ ಆಮೇಲೆ ವಿಷ್ಣುವಿನಲ್ಲಿ ತುಂಬ ನಂಬಿಕೆ ಇಟ್ಟು ಪೂಜೆ ಮಾಡಿದಂಥವ್ರು. ಅವರು ರಾಘವೇಂದ್ರ ಸ್ವಾಮಿ 4 ದೈವದಲ್ಲಿ ತುಂಬ ನಂಬಿಕೆ ಇದ್ದವರು. ಅವ್ರು ಹಾಗೇನಾದರೂ ಆದಾಗೆಲ್ಲ ಅನ್ನೋರು, ಭಗವಂತ ನನಗೆ ಮುತ್ತೈದೆ ಸಾಮಾನು ಕೊಟ್ಬಿಡು ಅಷ್ಟೇ, ನಾನು ಇನ್ನೇನು ಕೇಳಲ್ಲ. ಆ ಥರ ಅವ್ರ ಬದುಕಲ್ಲಿ ಏನು ಅಂದರೆ ಅವರು ದೈವದಲ್ಲಿ ಪೂಜೆ, ದೇವ್ರ ಪೂಜೆ ಮಾಡೋದು ಬಿಟ್ಟರೆ ತನಗಾಗಿತ್ತು ಅವ್ರು ಏನು ಕೇಳ್ತಾ ಇದ್ದಿದ್ದಂತೂ ನನ್ನ ಇದಕ್ಕಂತೂ ಗಮನಕ್ಕೆ ಬಂದೆ. ತನ್ನ ಸ್ವಾರ್ಥಕ್ಕಾಗಿ ಅವ್ರು ಏನೂ ಕೇಳ್ತಿದ್ದದು ಒಂದೇ, ನಾನು ಮುತ್ತೈದೆಯಾಗಿ ಸಾಯಬೇಕು ಅಂತ ಹೇಳಿಬಿಟ್ಟು. ಅದನ್ನು ನನಗೆ ಆಮೇಲೆ ಅಪ್ಪನೂ ಯಾವಾಗಲೂ ಹೇಳೋರು, ನಂಗೆ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಹೇಳೋರು, ನೋಡಮ್ಮ ನಾನು ಡೆಲ್ಲಿಯಲ್ಲಿ ಯೂಶ್ವಲಿ ಹೋದರೂ ಅಪ್ಪ ಅಮ್ಮ ಡೆಲ್ಲಿಗೆ ಒಟ್ಟಿಗೆ ಹೋಗ್ತಾಯಿದ್ರು ಸೆಷನ್ಗೆಲ್ಲ. ಇತ್ತೀಚೆಗೆ ಸ್ವಲ್ಪ ಲಾಸ್ಟ್ 1 ಇಯರಿಂದ ಅಮ್ಮನ ಆರೋಗ್ಯ ಸ್ವಲ್ಪ ಏರುಪೇರಾಗಿದ್ದಾಗಿಂದ ಅಮ್ಮ ನಂಗೆ ಬರೋಕ್ಕಾಗಲ್ಲ, ನಂಗೆ ಬಲವಂತ ಮಾಡಬೇಡಿ, ಕಷ್ಟ ಆಗುತ್ತೆ, ಫ್ಲೈಟ್ ಹತ್ತಿ ಇಳಿದು ಎಲ್ಲ ಮಾಡೋದು ಅಂತ ಹೋಗ್ತಿರ್ಲಿಲ್ಲ ಅಮ್ಮ. ಇವಾಗ ಅದಕ್ಕೆ ಅಪ್ಪ ಹೇಳೋರು, ನಿಮ್ಮಮ್ಮ ನನ್ನ ಮಡ್ಲಲ್ಲೇ ಸಾಯಬೇಕು, ಅವಳು ಅದೊಂದೇ ನನಗೆ ಆಸೆ ಅಮ್ಮ ಅಂತ ಹೇಳೋರು. ಅವಳು ಸಾವು ನನ್ನ ಕಣ್ಮುಂದೆ ಆಗಬೇಕು ಅಂತ. ಸೊ ಅವರಿಬ್ಬರೂ ಬೈಕೇನು ದೇವರು ಈಡೇರಿಸ್ಕೊಟ್ನೋ ಏನೋ. ಆದರೆ ಆ ಅರಿಶಿನ ಕುಂಕುಮ ಹೂವು ಇಡಿಸ್ಕೊಂಡು ಗಂಡನ ಕೈಲಿ ಹೋಗೋವಂಥ ಭಾಗ್ಯ ಯಾವುದು, ಅದೊಂಥರ ಏನೋ ನನಗೆ ಅದು ಕೋಇನ್ಸಿಡೆನ್ಸು, ಭಗವಂತನ ಒಂದಿದು, ಅದು ನನಗಂತೂ ಗೊತ್ತಿಲ್ಲ. ಅದು ನೆನೆಸ್ಕೊಂಡ್ರೆ ಈಗಲೂ ನನಗೆ ಇದೇನಪ್ಪ ಇದು ಯಾವ ಭಗವಂತನ ಲೀಲೆ ಅಂತ ನನಗೆ ಒಂದು ರೀತಿಯಾದಂಥ ವಿಸ್ಮಯ ಅನಿಸುತ್ತೆ. ಇದು ನನಗೂ ಇದು. ಹಾಗೆ ಆ ಸಂದರ್ಭದಲ್ಲಿ ತಮ್ಮ ತಂದೆಯವರು ದೇವೇಗೌಡರು ತುಂಬ ಕುಗ್ಗಿ ಹೋಗಿದ್ರು, ಮಾನಸಿಕವಾಗಿ ತುಂಬ ದುಃಖಿತರಾಗಿದ್ರು ಅಂತ ಹೇಳ್ತಾರೆ. ಆ ಮೂಮೆಂಟ್ನ ನೀವೆಲ್ಲ ಹೆಂಗೆ ಫೇಸ್ ಮಾಡಿದ್ರಿ, ಅವರಿಗೆ ಹೆಂಗೆ ಧೈರ್ಯ ಹೇಳಿದ್ರಿ? ಖಂಡಿತ ನಿಜ. ಏಕೆಂದರೆ ಅಪ್ಪನ ಮನಸ್ಸಲ್ಲಿ ಅಮ್ಮ ಇನ್ನೂ 1 ವರ್ಷನಾದರೂ ಇರಬೇಕು, 2 ವರ್ಷ, ಏಕೆಂದರೆ ಮಧ್ಯೆ ಸ್ವಲ್ಪ ಏರುಪೇರು ಆಗ್ತಿತ್ತು ಅಮ್ಮನ ಆರೋಗ್ಯ. ಹೇಳೋರು, ನನಗೆ ಇನ್ನೊಂದು 1 ವರ್ಷ 2 ವರ್ಷನಾದರೂ ನನ್ನ ಜೊತೆಗಿರ್ಬೇಕಮ್ಮ, ಅವಳು ಹೋದ್ಮೇಲೆ ನಾನೇ ಹೆಚ್ಚು ದಿವಸ ಇರಬೇಕು, ನನಗೆ ಆಸೆ ಇಲ್ಲ ಅಂತ ಅದನ್ನು ಹೇಳೋರು. ಅದು ವೆರಿ ಮೂಮೆಂಟ್ ಅವರು ಆ ಕುಂಕುಮ ಇಟ್ಟವರ ಇದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ಅವ್ರಿಗೇನಾಗೋಯ್ತು, ನಾನು ಕುಂಕುಮ ಹಿಡ್ದೆ ಹೋಗಿದ್ರೆ ಅವಳಿನ್ನೂ ಉಳಿತಾ ಇದ್ಲೇನೋ ಅಂತ ಅವ್ರ ಮನ್ಸಿಗೆ ಅದೇನು ಅನಿಸ್ಬಿಡ್ತು. ತುಂಬ ಓಡಾಡಿಬಿಟ್ರಲ್ಲ ಹಾಸ್ಪಿಟ್ಲಲ್ಲೇ. ನಾನೇ ನನ್ನಿಂದ ನನ್ನ ಹೆಂಡತಿ ಇದಾಗೋಯ್ತೇನೋ ಅಂತ ತುಂಬಾ ಅಪ್ಸೆಟ್ ಆಗಿಬಿಟ್ರು. ನಾವೆಲ್ಲ ಅದೇ ಸಮಾಧಾನ ಮಾಡಿದ್ವಿ, ಇಲ್ಲ ನೀವು ಅವ್ರಿಗೆ ನಿಮ್ಮ ಒಂದು ಅವ್ರು ಅನ್ಕಾನ್ಷಿಯಸ್ ಇದ್ದರೂ ಕೂಡ ನೀವೊಂದು ಅವರು ಮುಟ್ಟಿ ಇಟ್ಟಿದ್ದವ್ರಿಗೆ ಅದೇನೋ ಮನಸ್ಸಿಗೆ ಹೃದಯಕ್ಕೆ ಸೆಕೆಂಡ್ರಿ ಥಾಟ್ ಅನ್ನೋದು ಮೈಂಡಲ್ಲಿರುತ್ತೆ ಅಂತೀವಲ್ಲ, ಅವ್ರಿಗೆ ಅದೇ ಅರಿವಾಯ್ತೋ ಏನೋ ಅನಿಸುತ್ತೆ. ನನ್ನ ಗಂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನನ್ನ ಸೌಭಾಗ್ಯವತಿಯಾಗಿ ಕಳಿಸ್ತಿದ್ದಾರೆ ಅನ್ನೋ ಒಂದು ಫೀಲ್ ಬಂತೇನೋ ಅನಿಸುತ್ತೆ. ಇದರಿಂದ ಹೋಗಿದ್ದಾರೆ, ನೀವು ಆ ಥರ ಅನ್ಕೋಬೇಡಿ, ನೀವು ಅವ್ರನ್ನ ದೀರ್ಘ ಸುಮಂಗಲಿಯಾಗಿ ಕಳಿಸಿದ್ದೀರಾ ಇಷ್ಟು. ಯಾಕೆಂದರೆ ಅವ್ರದ್ದು 72 ವರ್ಷಗಳ ದಾಂಪತ್ಯ ಜೀವನ ಅವ್ರದ್ದು, ಕಳಿಸ್ಕೊಟ್ಟಿದ್ದೀರಾ, ಆ ಥರ ಅಳಬೇಡಿ. ಈಗಲೂ ಅದು ಕೊರಗ್ತಾನೆ ಇದ್ದಾರೆ, ನನ್ನಿಂದಾನೇ ಅಂತಾರೆ, ನಿಮ್ಮಿಂದ ಅಲ್ಲ ಅಂತ ನಾವು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀವಿ. ನಾನು ಅವಳು ಮುಟ್ಟದೆ ಹೋಗಿದ್ರೆ ಅವಳು ಇನ್ನೂ ನನಗೆ ಕಾಯ್ತಿದ್ಲೋ ಏನೋ, ನಾನು ಅಲ್ಲಿ ಮುಟ್ಟಿದ್ರಿಂದ ಅವಳಿಗೆ ಇದಾಯ್ತೇನೋ ಅನ್ನೋ ಅವ್ರಿಗೊಂದು ಮನಸ್ಸಲ್ಲಿದೆ. ಮತ್ತೊಂದು ಸತಿ ಹೇಳ್ತಾರೆ, ಇಲ್ಲಮ್ಮ ಪುಣ್ಯವಂತೆ ಅವಳು ಹೋಗಿದ್ದಾಳೆ ಅಂತಾರೆ. ಮತ್ತು ಅವ್ರಿಗೆ ಇನ್ನೂ ಸ್ಟಿಲ್ ಈಸ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ದಟ್ ಸಿಚುಯೇಷನ್. ಅವ್ರಿಗೆ ಅಂದರೆ ಆ ಬಾಕ್ಸಲ್ಲೆಲ್ಲ ತಲೆ ಇಟ್ಕೊಂಡು ಆಡೋದು, ಆಮೇಲೆ ನೆನ್ಸ್ಕೊಂಡು ಬಿಕ್ಕಿ ಅಳ್ತಾ ಇದ್ದಿದ್ದು, ಆ ಅಂತಿಮ ದರ್ಶನದ ಟೈಮಲ್ಲೂ ಕೂಡ ಅಳ್ತಾ ಇದ್ದಿದ್ದು, ಅದೆಲ್ಲರಿಗೂ ಕೂಡ ಒಂಥರ ನೋಡ್ತಾ ಇದ್ದವ್ರಿಗೆ ಕಣ್ಣಲ್ಲಿ ನೀರು ತರಿಸ್ತಾ ಇತ್ತು ದೇವೇಗೌಡರ ಆ ಪರಿಸ್ಥಿತಿ ನೋಡಿ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ, ಈಗ ನೀವು ಅವ್ರಿಗೆ ಸಮಾಧಾನ ಮಾಡ್ಬೋದಾ? ಇಲ್ಲ, ಈಗಲೂ ನೆನ್ಸ್ಕೊಂಡು ಅಳ್ತಾನೆ ಇರ್ತಾರೆ. ಈಗ ಜಸ್ಟ್ 2 hours ಬ್ಯಾಕು ಕೂಡ ಅವರು ಅಳ್ತಾಯಿದ್ರು, ತುಂಬಾ ಅಳ್ತಾಯಿದ್ರು. ಅಲ್ಲವಳು ಅಲ್ಲಿದ್ದಾಳೆ, ನಾನು ಅಲ್ಲಿ ಹೋಗಬೇಕು, ನಾನು ಅಲ್ಲೇ ಇರಬೇಕು, ನಾನು ಮೋಸ್ಟ್ಲಿ ನಲ್ಲೇ ಇದ್ಬಿಡ್ತೀನಿ ಅನಿಸುತ್ತೆ ಅಂತ. ಬಟ್ ಅದೇ ಹೇಳ್ತಾ ಇದ್ದವ್ರಿಗೆ, ಇಲ್ಲ ನಿಮ್ಮ ಆರೋಗ್ಯ ಆ ಥರ ಅಲ್ಲಿ ಹೋಗಿ ಸುಧಾರಿಸೋದಕ್ಕಾಗಲ್ಲ, ಯಾಕೆಂದರೆ ಅವರಿಗೂ ವಯಸ್ಸಾಗಿದೆ, ಒಬ್ಬರು ಸಪೋರ್ಟ್ ಬೇಕಾಗತ್ತೆ. ಅಲ್ಲಿ ಹೋಗಿ ಆಗೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಒಳ್ಳೆ ಡಾಕ್ಟರ್ಸು ಆ ಫೆಸಿಲಿಟೀಸ್ ಎಲ್ಲ ಇರಲ್ಲ ಅನ್ಕೋಬೇಡಿ. ಇಲ್ಲಿಂದನೇ ಅಮ್ಮನ ನೆನೆಸ್ಕೊಳ್ಳಿ, ಅಲ್ಲಿ ಹತ್ತಿರ ನಮ್ಮ ದೂರಿದೆ ಅಲ್ಲ, ಅಲ್ಲೇ ಹೋಗಿದ್ದು ಬಿಡ್ತೀನಿ ನಾನು,
ನನಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ ಅಂತ ಮಧ್ಯಾಹ್ನನೂ ಹೇಳ್ತಾಯಿದ್ರು. ಸೊ ಇನ್ನೂ ಅವ್ರಿಗೆ ನಾವಷ್ಟೇ ಭಗವಂತನಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಅವ್ರಿಗೆ ಯಾರಿಗಾದರೂ 72 ವರ್ಷದ ಸುದೀರ್ಘ ಅವರ ಒಂದು ಸಂಬಂಧಗಳನ್ನು ಸಡನ್ನಾಗಿ ಕಳ್ಕೊಂಡಾಗ ಯಾರಿಗೇ ಆದರೂ ನೋವಾಗುತ್ತೆ. ಈಗ ನನಗೆ ನನ್ನ ತಾಯಿ ನೋವು ನನಗೆ ಗೊತ್ತು. ಬಟ್ ಅವ್ರಿಗೆ ಪತಿ ಪತ್ನಿಯರ ಸಂಬಂಧ ಇನ್ನೂ ಹೆಚ್ಚಿರುತ್ತೆ. ಆ ಸಂಬಂಧವನ್ನು ಅವ್ರಿಗೆ ಸಡನ್ನಾಗಿ ಕಳ್ಕೊಂಡಾಗ ಆಗೋಂಥ ದುಃಖನ ಯಾರಿಗೇ ಆದರೂ ದುಃಖನ ಸಡನ್ ಅದರಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ದೇವ್ರು ಒಬ್ಬನೇ ನಮ್ಮ ತಂದೆಗೆ ಆ ಧೈರ್ಯ ಕೊಟ್ಬಿಟ್ಟು ಅದನ್ನು ಮರೆಸೋಂಥ ಶಕ್ತಿ ಕೊಡಬೇಕು ಅಂತ ನಾವು ಮನೆಯವರೆಲ್ಲ ಅದನ್ನೇ ಕೇಳ್ಕೊತಾ ಇದ್ದೀವಿ ದೇವರಲ್ಲಿ. ಮೇಡಮ್, ಅಂದರೆ ಈಗ 72 ವರ್ಷದ ಸುದೀರ್ಘ ದಾಂಪತ್ಯ ಜೀವನ ಅಂದರೆ ಏನು ಚಿಕ್ಕ ಮಾತಲ್ಲ. ಅದು ವಯಸ್ಸಾಗ್ತಾ ಹೋದಾಗೆ ಒಬ್ರಿಗೊಬ್ರು ಭಾವನಾತ್ಮಕವಾಗಿ ಅವ್ರು ಕನೆಕ್ಟ್ ಆಗ್ತಾ ಹೋಗ್ತಾರೆ, ತುಂಬ ಎಮೋಷ್ನಲಿ ಕೂಡ ಡಿಪೆಂಡ್ ಆಗ್ತಾ ಹೋಗ್ತಾರೆ. ಅವರಿಲ್ಲ ಅನ್ನೋದನ್ನ ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಅವ್ರಿಗೆ. ಸೊ ಅವ್ರ ದಾಂಪತ್ಯ ಜೀವನದ ಬಗ್ಗೆ ಹೇಳೋದಾದರೆ ಹೆಂಗಿದ್ರು ಒಬ್ರಿಗೊಬ್ರು ಯಾವ ಥರ ಇದ್ರು ಅಂತ? ಇವತ್ತಿನ ಕಾಲದ ಈಗ ಒಂದು ದಾಂಪತ್ಯ ಜೀವನಕ್ಕೂ ಅವ್ರದಕ್ಕೂ ಈಗ ನಮಗೆ ಕಂಪೇರ್ ಮಾಡ್ಕೊಳ್ಳೋದಾದ್ರೂ ನಾವು ಅವ್ರ ಮಟ್ಟಕ್ಕೆ ಆಗಲ್ಲ ಮಾಡೋದಕ್ಕೆ ನಮ್ಮದು. ಆದರೆ ಅವರಲ್ಲಿ ಹೇಗಿತ್ತು ಇಬ್ಬರೂ ಅಂದರೆ ಅವ್ರ ಮನ್ಸಿಗೆ ಇವ್ರು ನೋವು ಮಾಡಬಾರ್ದು ಅನ್ನೋರು, ಇವ್ರ ಮನ್ಸಿಗೆ ಅವ್ರು ನೋವು ಮಾಡಬಾರ್ದು ಅನ್ನೋರು. ನಮಗೆ ಗೊತ್ತಿರಂಗೆ ಅಪ್ಪ ಅಮ್ಮನಿಗೆ ಯಾವತ್ತೂ ಜೋರಾಗಿ ಬೈದಿದ್ದು ನೋಡಿಲ್ಲ. ಅಮ್ಮ ಅಪ್ಪನ ಹತ್ರ ಯಾವಾಗಲೂ ಜಗಳ ಮಾಡಿದ್ದು ನೋಡಿಲ್ಲ. ಒಂಚೂರು ಅಪ್ಪ ಏನಾದರೂ ಇದು ಮಾಡಿಬಿಟ್ರೆ ಅಮ್ಮ ಸುಮ್ಮನೆ ಏನೂ ಮಾತಾಡ್ತಾ ಇರಲಿಲ್ಲ. ಅಪ್ಪನೂ ಅಷ್ಟೇ, ಅಮ್ಮಂಗೆ ಏನಾದರೂ ಒಂಚೂರು ಇದಾಗಿದೆ ಅಂದರೆ ಅವರು ಹಾಗೆ ಇದ್ಬಿಡೋರು. ಅವರಿಬ್ಬರು ಒಬ್ರಿಗೊಬ್ರಿಗೆ ತುಂಬ ಅರ್ಥ ಮಾಡ್ಕೊಂಡಿರ್ತಾಯಿದ್ರು. ಆಮೇಲೆ ಅಮ್ಮಂದು ನೀಡ್ಸ್ ಕೂಡ ಅವರ ಲಿಮಿಟ್, ಅವ್ರದ್ದು ಆ್ಯಂಬಿಷನ್ಸ್ ಎಲ್ಲ ಮಿನಿಮಮ್ ಅವ್ರದ್ದು ನನಗೆ ಅದು ಇವತ್ತಿನ ಕಾಲಿಗೆ ನಮ್ಗಳಿಗೆ ಹೆಣ್ಮಕ್ಳಿಗೆ ಅದು ತೊಗೋಬೇಕು, ಇದು ತೊಗೋಬೇಕು, ಅದು ಮಾಡಬೇಕು, ಆ ಥರ ನಾನಾ ಆಸೆಗಳಿರುತ್ತೆ. ನಮ್ಮಮ್ಮಂಗೆ ಆ ಥರ ಯಾವ ಆಸೆನೂ ಇರಲಿಲ್ಲ. ನಾನು ನೋಡ್ದಂಗೆ ಅವರು ತನ್ನ ಸಂಸಾರಕ್ಕೆ, ತನ್ನ ಮಕ್ಕಳಿಗೆ ಮತ್ತು ಮನೆಗೆ ಬರೋ ಗೆಸ್ಟ್ಗಳಿಗೆ ನೋಡ್ಕೊಳ್ಳೋಕೆ ಏನು ಬೇಕೋ ಅದನ್ನು ಅಪ್ಪ ತಿಂಗಳ ಖರ್ಚು ಕೊಟ್ಟರೆ ತನಗೆ ಸಾಕು ಅನ್ನೋ ಒಂದು ಮನೋಭಾವ. ತನ್ನ ಸ್ವಂತಕ್ಕಾಗಿ ಏನು ಬೇಕು ಏನು ಆ ಥರ ಯಾವತ್ತೂ ಅವ್ರು ಹೇಳ್ಕೊಂಡಾರಲ್ಲ. ಆಮೇಲೆ ರಾಜಕೀಯದ ವಿಷಯ ಬಂದಾಗಾದರೂ ಅಪ್ಪ ಏನಾದ್ರು ಡಿಸ್ಕಸ್ ಮಾಡಿದ್ರೆ ಎಲ್ಲೋ ಒಂದೊಂದು ಸತಿ ಹೌದಾ ಈ ಥರ ಅಲ್ಲ ಅಂತ ಅವ್ರ ಒಪಿನಿಯನ್ ಹೇಳ್ತಿದ್ರು ಹೊರತು ನೀವು ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ಹೇಳ್ತಿರ್ಲಿಲ್ಲ. ನಮ್ಮ ವಿದ್ಯಾಭ್ಯಾಸದ ವಿಚಾರ ಬಂದಾಗ ಅದನ್ನು ಯಾವುದೂ ಅಪ್ಪನ ಮನಸ್ಸಿಗೆ ತೊಗೊಂಡು ಹೋಗ್ತಿರ್ಲಿಲ್ಲ. ಯಾಕೆಂದರೆ ಪಾಪ ಅವ್ರು ಹೊರಗಡೆಯಿಂದ ಅವರು ರಾಜಕೀಯದಿದ್ರಲ್ಲೇ ಜಂಜಾಟದಲ್ಲೇ ಇರ್ತಾರೆ, ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ನಮ್ಮ ವಿದ್ಯಾಭ್ಯಾಸದೆಲ್ಲ ನೋಡ್ಕೊಂಡವ್ರೆ ನಮ್ಮಮ್ಮ. ಅವ್ರು ಪ್ರತಿಯೊಂದು ನಮಗೆ ಇದು ಓದಬೇಕು, ಅವ್ರಿಗೆ ಮಕ್ಕಳು ತುಂಬ ಎಜುಕೇಟೆಡ್ ಆಗಬೇಕು ಅನ್ನೋದು ಭಾರಿ ಆಸೆ ನಮ್ಮಮ್ಮಂಗೆ. ಅವ್ರು ಯಾವಾಗಲೂ ಹೇಳ್ತಿದ್ದೇನು ಅಂದರೆ ಅವ್ರಿಗೆ ಮಕ್ಕಳು ರಾಜಕೀಯಕ್ಕೆ ಹೋಗಬೇಕು ಅನ್ನೋ ಆಸೆ ಇರಲಿಲ್ಲ. ಅವ್ರು ಹೇಳಿದ್ದು ನೀವೆಲ್ಲ ವಿದ್ಯಾವಂತರಾಗಬೇಕು, ವಿದ್ಯೆ ಅನ್ನೋದು ಯಾರೂ ನಿಮ್ಮನ್ನು ಕತ್ಕೊಂಡು ಹೋಗಲ್ಲ ಸಮಾಜದಲ್ಲಿ. ಆ ವಿದ್ಯೆ ಅನ್ನೋದಿದ್ದರೆ ನೀವು ಎಲ್ಲಾದರೂ ಹೋಗಿ ನಿಮ್ಮ ಜೀವನ ನಡೆಸ್ಬೋದು. ನನಗೆ ಈ ರಾಜಕೀಯದಿದ್ದು ಯಾವುದೂ ನಿಮಗೆ ಬೇಡ ಮಕ್ಕಳ ಅಂತ ಹೇಳೋರು ನಮ್ಮಮ್ಮ. ಆದರೆ ಇದು ನಮ್ಮಿಬ್ಬರು ಅಣ್ಣಂದಿರು ರಾಜಕೀಯಕ್ಕೆ ಹೋದರೂ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅಪ್ಪನೂ ಅಷ್ಟೇ, ತನ್ನ ರಾಜಕೀಯದಿದ್ದನ್ನೆಲ್ಲ ತೊಗೊಂಬಂದು ಅಮ್ಮನ ಹತ್ರ ಒಂದೊಂದ್ಸರಿ ತುಂಬ ಮನಸ್ಸಿಗೆ ಬೇಜಾರಾದಾಗ ಡಿಸ್ಕಸ್ ಮಾಡೋರು ಅವ್ರ ಹತ್ರ. ಇನ್ನು ಮಿಕ್ಕಂತೆ ಅವ್ರು ಹೇಗೆ ಅಂದರೆ ಅಮ್ಮ ಈಗ ಅಪ್ಪ ಎಷ್ಟು ಬಾಂಧವ್ಯ ಅಂದರೆ ಈಗಿನ ಕಾಲದಲ್ಲಿ ಬರೀ ಮೆಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಗಂಡಂದಿರು ಕೊಟ್ಟಾಗ ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ತಾರೆ. ಆದರೆ ಅವ್ರಲ್ಲಿ ಆ ಥರ ಇರಲಿಲ್ಲ. ಸಣ್ಣ ಸಣ್ಣ ವಸ್ತುನಲ್ಲೇ ಬದುಕನ್ನು ಅವರು ಸಂತೋಷ ಪಡ್ತಾಯಿದ್ರು. ಅಪ್ಪ ಮೈಸೂರಿಗೆ ಹೋದ್ರೆ ಅಲ್ಲಿ ಗುರು ಸ್ವೀಟ್ಸ್ ಅಂತಿತ್ತು, ಅಲ್ಲಿಂದ ಅಮ್ಮನಿಗೆ ಮೈಸೂರು ಪಾಕ್ ಭಾರಿ ಇಷ್ಟ. ಆಮೇಲೆ ಫೇಮಸ್ಸು ಆ ಕಾಲದಲ್ಲಿ ನಂಜನಗೂಡು ಬಾಳೆಹಣ್ಣು, ಮೈಸೂರು ವೀಳ್ಯದೆಲೆ, ಆಮೇಲೆ ಮಲ್ಲಿಗೆ ಹೂವು ಅಲ್ಲಿಂದ. ಅಪ್ಪ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಮೈಸೂರಿಗೆ ಹೋದರೆ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಬರೋರು ಅಮ್ಮನಿಗೆ ಅಂತ. ಇನ್ನು ಹುಬ್ಳಿಗೆ ಹೋದರೆ ಹುಬ್ಳಿ ಧಾರವಾಡ ಪೇಡ ಬರೋದು ನೋಡಿ, ಅದು ತೊಗೊಂಬರೋರು. ಆ ಥರ ಅಲ್ಲಿ ಹೋದಾಗ ತನ್ನ ಹೆಂಡತಿ ಮಕ್ಳಿಗೆ ಏನು ತರ್ಬೋದು ಅಂತ ಅಪ್ಪನೂ ತೊಗೊಂಬರೋರು. ಅದನ್ನೆಲ್ಲ ಒಂಥರ ಸಂತೋಷವಾಗಿ ಅಪ್ಪನೇ ತೊಗೊಂಬಂದು ಎಲ್ಲ ಮಕ್ಕಳಿಗೆ ಹೆಂಡತಿಗೆ ನಮಗೆಲ್ಲ ಅದೇ ಒಂಥರ ನಮ್ಮ ಬದುಕನ್ನ ಒಂಥರ ಆ ಒಟ್ಟು ಕುಟುಂಬದಲ್ಲಿ. ಯಾಕೆಂದರೆ ನಮ್ಮದು ದೊಡ್ಡ ಕುಟುಂಬನೇ, ನಾವು 6 ಜನ ಮಕ್ಕಳಿದ್ವಿ, ಇನ್ನು ಕೆಲವರು ನನ್ನ ಕಸಿನ್ಸ್ ಇಬ್ಬರು ಇದ್ದರು. ಸೊ ಬರೋ ಹೋಗೋ ಜನ ಆ ತುಂಬ ಕುಟುಂಬದಲ್ಲಿ ನಮಗೂ ಬದುಕಿಂದು ಆಸೆಗಳು ಅಂದರೆ ಎಲ್ಲ ಒಟ್ಟಾಗಿರಬೇಕು, ಏನು ಭಗವಂತ ಕೊಟ್ಟಿದ್ನೋ ಅದನ್ನೇ ಬದುಕಿನಲ್ಲಿ ನಾವು ಸಂತೋಷವಾಗಿರಬೇಕು ಅನ್ನೋ ಒಂದು ಪಾಠ ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಅದನ್ನೇ ನಾವು ಖುಷಿಯಾಗಿ ತುಂಬ ಸಂತೋಷವಾಗಿರ್ತಿದ್ವಿ.